ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇಷ್ಟು ದಿನ ಕನ್ನಡದಲ್ಲಿ ಮಿಂಚಿ ಗಮನ ಸೆಳೆಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಅವರು ಕನ್ನಡದಲ್ಲಿ ಮಾತ್ರ ನಟಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಪರಭಾಷೆಯ ಆಫರ್ಗಳು ಕೂಡ ಹ್ಯಾಟ್ರಿಕ್ ಹೀರೋಗೆ ಅರಸಿ ಬರ್ತಾ ಇರುವಂತದ್ದು. ಅದನ್ನ ಯಾಕೆ ಮಾಡಬಾರದು ಅನ್ನುವಂತಹ ಕಾರಣಕ್ಕೆ ಶಿವಣ್ಣ ಪರಭಾಷೆ ಚಿತ್ರವನ್ನ ಒಪ್ಕೋತಾ ಇದ್ದಾರೆ. ಅವರ ಹೊಸ ಚಿತ್ರದ ಮುಹೂರ್ತ ಕೂಡ ನಡೆದಿದೆ. ಶಿವರಾಜ್ ಕುಮಾರ್ ಅವರು ಈಗ ತೆಲುಗಿನಲ್ಲಿ ಮುಖ್ಯ ಭೂಮಿಕೆ ನಿರ್ವಹಿಸೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಹೀಗಾಗಿ ಟಾಲಿವುಡ್ ನಲ್ಲೂ ಕೂಡ ಶಿವಣ್ಣನ ಅಬ್ಬರ ಜೋರಾಗಿರಲಿದೆ. ಆಂಧ್ರ ಪ್ರದೇಶದಲ್ಲಿ ಗುಮ್ಮಡಿ ನರಸಯ್ಯ ಇವರ ಪಾತ್ರದಲ್ಲಿ ಶಿವಣ್ಣ ನಟಿಸ್ತಾ ಇದ್ದಾರೆ. ಈ ಚಿತ್ರದ ಮುಹೂರ್ತ ಇವತ್ತು ನಡೆದಿರುವಂತದ್ದು. ಗುಮ್ಮಡಿ ನರಸಯ್ಯ ಅವರ ಪಾತ್ರದಲ್ಲಿ ಶಿವಣ್ಣ ನಟಿಸ್ತಾ ಇರುವಂತದ್ದು ಅಭಿಮಾನಿಗಳಿಗೆ ಖುಷಿ ನೀಡಿದೆ. ನರಸಯ್ಯ ಅವರ ಹುಟ್ಟೂರಾಗಿರುವಂತಹ ಆಂಧ್ರದ ಪಲ್ವಂಚಾದಲ್ಲಿ ಮುಹೂರ್ತ ಸಮಾರಂಭ ನಡೆದಿದೆ. ಶಿವಣ್ಣ ದಂಪತಿ ಅವರನ್ನ ಸ್ವಾಗತಿಸುವುದಕ್ಕೆ ಇಡೀ ಊರೇ ಅಲ್ಲಿ ಜಮಾಯಿಸಿದ್ದು ಕೂಡ ಅಂತ ವಿಶೇಷವಾದಂತ ಸಂಗತಿ. ಶಿವರಾಜ್ ಕುಮಾರ್ ಅವರ ಸಿನಿಮಾಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕ್ಲಾಪ್ ಮಾಡಿ ಚಾಲನೆಯನ್ನ ನೀಡಿದ್ರು. ಈ ಸಿನಿಮಾದ ಶೂಟ್ ಶೀಘ್ರದಲ್ಲೇ ಆರಂಭ ಆಗುತ್ತೆ. ಅವರು ಮುಖ್ಯ ಭೂಮಿಕೆ ನಿರ್ವಹಿಸ್ತಾ ಇರುವಂತ ಮೊಟ್ಟ ಮೊದಲ ತೆಲುಗು ಸಿನಿಮಾ ಇದಾಗಿದೆ. ಹಾಗಿದ್ರೆ ಗುಮ್ಮಡಿ ನರಸಯ್ಯ ಅವರ ಬಯೋಪಿಕ್ ಸಿನಿಮಾವನ್ನ ಪ್ರಶಾಂತ್ ಹಿರ್ವಾಲೆ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಪ್ರವಲ್ಲಿಕಾ ಆರ್ಟ್ಸ್ ಕ್ರಿಯೇಷನ್ಸ್ ನಿರ್ಮಾಣ ಮಾಡ್ತಾ ಇದೆ. ಈ ಚಿತ್ರದ ಪೋಸ್ಟರ್ ಕೂಡ ಇತ್ತೀಚೆಗೆ ರಿಲೀಸ್ ಆಗಿ ಮನಸ್ಸನ್ನ ಸೆಳೆದಿತ್ತು. ಇನ್ನು ಸಣ್ಣ ಪುಟ್ಟ ನಟರು ಕೂಡ ಮಾಸ್ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಿಂದೆ ಬಿದ್ದಿರುವಂತಹ ಸಮಯದಲ್ಲಿ ಶಿವಣ್ಣ ಮಾತ್ರ ಈ ವಯಸ್ಸಿನಲ್ಲೂ ಕೂಡ ಭಿನ್ನ ಭಿನ್ನ ರೀತಿಯ ಪಾತ್ರಗಳಲ್ಲಿ ನಟಿಸ್ತಾ ತಾನೊಬ್ಬ ನಿಜವಾದ ನಟ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಸಾಬೀತು ಮಾಡ್ಕೋತಾ ಇದ್ದಾರೆ. ಇದೀಗ ಶಿವರಾಜ್ ಕುಮಾರ್ ಅವರ ಭಿನ್ನ ಕಥೆಯುಳ್ಳಂತಹ ಸಿನಿಮಾದಲ್ಲಿ ನಟಿಸೋದಕ್ಕೆ ಮುಂದಾಗಿರುವಂಥದ್ದು ನಿಜಕ್ಕೂ ಕನ್ನಡಿಗರು ಖುಷಿ ಪಡುವಂತ ಸುದ್ದಿ. ಇನ್ನು ಜನಗಳ ನಾಯಕ ಅಂತಾನೆ ಹೆಸರಾಗಿರುವಂತ ಗುಮ್ಮಡಿ ನರಸಯ್ಯ ಅವರ ಪಾತ್ರದಲ್ಲಿ ಶಿವಣ್ಣ ನಟಿಸ್ತಾ ಇರುವಂಥದ್ದು. ಇನ್ನು ಕೂಡ ಯಾರು ಈ ಗುಮ್ಮಡಿ ನರಸಯ್ಯ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಿದ್ರೆ ಗುಮ್ಮಡಿ ನರಸಯ್ಯ ಅವರು ಯಾರು ಅಂತ ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ತೆಲುಗು ರಾಜ್ಯಗಳಲ್ಲಿ ಜನಪ್ರಿಯ ಆಗಿರುವಂತಹ ಶಾಸಕ, ಈಗ ಮಾಜಿ ಶಾಸಕರಾಗಿದ್ದಾರೆ, ಮತ್ತೆ ಹೋರಾಟಗಾರರು. ಯಾರು ಈ ಗುಮ್ಮಡಿ ನರಸಯ್ಯ? ಜನಸೇವೆಯಲ್ಲೇ ಜೀವನವನ್ನು ಸವಿಸಿರುವಂತಹ ವ್ಯಕ್ತಿ ಇವರು. ಈಗಿನ ತೆಲಂಗಾಣ ರಾಜ್ಯಕ್ಕೆ ಸೇರಿರುವಂತಹ ಖಮ್ಮಂ ಜಿಲ್ಲೆಯ ಇಲ್ಲಂದು ಕ್ಷೇತ್ರದಿಂದ ಬರೋಬ್ಬರಿ 5 ಸಲ ಶಾಸಕರಾಗಿದ್ದಂತಹ ವ್ಯಕ್ತಿ ಇವರು. ಇನ್ನು ಸಿಪಿಐ ಪಕ್ಷಕ್ಕೆ ಸೇರಿದಂತಹ ಗುಮ್ಮಡಿ ನರಸಯ್ಯ ಅವರು ತಮ್ಮ ಸೇವೆಯ ಜೊತೆಗೆ ತಮ್ಮ ಸರಳತೆಯಿಂದ ಕೂಡ ಮನೆ ಮಾತಾಗಿದ್ದಾರೆ. ಗುಮ್ಮಡಿ ನರಸಯ್ಯ ಕಾಲ್ನಡಿಗೆಯಲ್ಲಿ ಹೈದರಾಬಾದ್ಗೆ ವಿಧಾನಸಭೆಯಲ್ಲಿ ಪಾಲ್ಗೊಳ್ಳೋಕೆ ಅಂತ ಬರ್ತಾ ಇದ್ರು. ಅದಾದ ಮೇಲೆ ಒಂದು ಸೈಕಲ್ ಅನ್ನ ಖರೀದಿ ಮಾಡಿ ಸೈಕಲ್ ನಲ್ಲಿ ಅಸೆಂಬ್ಲಿಗೆ ಬರ್ತಾ ಇದ್ರಂತೆ. ಆ ವ್ಯಕ್ತಿ ಶಾಸಕನಾಗಿ ಬರುವಂತ ಸಂಬಳವನ್ನೆಲ್ಲ ತಮ್ಮ ಪಕ್ಷಕ್ಕೆ ನೀಡಿ ಬಿಡ್ತಾ ಇದ್ದಂತ, ಅಂದ್ರೆ ತಮ್ಮ ಒಂದು ಸ್ವಂತಿಕೆಗೆ ಬಳಸದೆ ಪಕ್ಷಕ್ಕೆ ನೀಡ್ತಾ ಇದ್ದಂತಹ ವ್ಯಕ್ತಿ. ಇನ್ನು ತಮ್ಮ ಜೀವಿತ ಕಾಲದಲ್ಲಿ ಒಂದೇ ಒಂದು ಆಸ್ತಿಯನ್ನ ಕೂಡ ಖರೀದಿ ಮಾಡಿಲ್ಲ. ಈಗಲೂ ಕೂಡ ಬ್ಯಾಂಕ್ ಖಾತೆಯಲ್ಲಿ ಏನಂದ್ರೆ ಏನು ಹಣ ಇಲ್ಲ. ಆದ್ರೆ ಕೋಟ್ಯಂತರ ಜನರ ಪ್ರೀತಿ ಅಭಿಮಾನವನ್ನ ಗುಮ್ಮಡಿ ನರಸಯ್ಯ ಅವರು ಗಳಿಸಿರುವಂಥದ್ದು. ಅವರ ಜೀವನ ಕಥೆಯನ್ನ ಸಿನಿಮಾ ಮಾಡಲಾಗ್ತಾ ಇದೆ. ಶಿವರಾಜ್ ಕುಮಾರ್ ಅವರು ಗುಮ್ಮಡಿ ನರಸಯ್ಯನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈ ತೆಲುಗು ರಾಜಕೀಯ ನಾಯಕನ ಸಿನಿಮಾ ತೆಲುಗಿನ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ. ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಹಾಗೇನೆ ಹಿಂದಿ ಭಾಷೆಗಳಲ್ಲಿ ನಿರ್ಮಾಣ ಆಗಲಿದೆ. ಹಾಗಿದ್ರೆ ಶಿವರಾಜ್ ಕುಮಾರ್ ಅವರು ಈಗ ಇತ್ತೀಚಿನ ನಟರುಗಳು, ಅಂದ್ರೆ ನಮ್ಮ ಕನ್ನಡದ ನಟರುಗಳ ರೀತಿ ಯೋಚನೆ ಮಾಡದೆ ಈ ಒಂದು ಗುಮ್ಮಡಿ ನರಸಯ್ಯ ಅನ್ನುವಂಥ ವ್ಯಕ್ತಿಯ ಪಾತ್ರವನ್ನ ಮಾಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅಂದ್ರೆ ಈಗಿನ ರಾಜಕಾರಣಿಗಳಿಗೆ ತಾನು ಸೈಟ್ ಮಾಡ್ಕೋಬೇಕು, ಅದು ಇದು ಅಂತ ಥಿಂಕ್ ಮಾಡುವಂತ ರಾಜಕಾರಣಿಗಳಿಗೆ ಗುಮ್ಮಡಿ ನರಸಯ್ಯ ಅವರು ನಿಜಕ್ಕೂ ಕೂಡ ಇನ್ಸ್ಪಿರೇಷನ್. ಹೀಗೆ ಬದುಕಿ ತೋರಿಸಿ ಅಂತ ತೋರಿಸುವಂತ ವ್ಯಕ್ತಿ ಆಗಿರೋದಕ್ಕೇನೆ ಶಿವಣ್ಣ ಅವರ ಪಾತ್ರವನ್ನ ಒಪ್ಕೊಂಡು ಮಾಡ್ತಾ ಇರುವಂತದ್ದು ಅನ್ನೋದು ಇಲ್ಲಿ ನಿಜಕ್ಕೂ ಖುಷಿ ಪಡುವಂತ ಸುದ್ದಿಯಾಗಿದೆ.